ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನನ್ನ ನಮನಗಳು. ಸಾಧಾರಣ ಕಾಲದ 20ನೆಯ ಭಾನುವಾರದಂದು ನಾವು ವಿಶ್ವಾಸವೇ ನಮ್ಮ ಓಟದ ಗುರಿ ಎಂಬ ವಿಷಯವ ಕುರಿತು ಧ್ಯಾನಿಸೋಣ. ನಾವು 3 ಅಂಶಗಳನ್ನು ಆಧರಿಸಿ ಈ ವಿಷಯವನ್ನು ಚರ್ಚಿಸುತ್ತೇವೆ. ಮೊದಲನೆಯದಾಗಿ, ಪ್ರವಾದಿ ಯೆರೆಮೀಯನ ಪುಸ್ತಕವು ಪಾಳುಬಿದ್ದ ಬಾವಿಯ ಚಿತ್ರಣದ ಮೂಲಕ ಪ್ರಸ್ತುತಪಡಿಸಲಾದ ವಿಫಲ ಓಟದ ಸ್ಪರ್ಧೆಯ ಬಗ್ಗೆ ವಿವರಿಸುತ್ತದೆ. ಎರಡನೆಯದಾಗಿ, ಇಬ್ರಿಯರಿಗೆ ಬರೆದ ಪತ್ರವು ಯೇಸುವಿನಿಂದ ಪೂರ್ಣಗೊಳಿಸಲ್ಪಟ್ಟ ಪರಿಪೂರ್ಣ ಸಾಕ್ಷಾತ್ಕಾರ ವಿಶ್ವಾಸವೆಂಬ ಓಟದ ಸ್ಪರ್ಧೆಯನ್ನು ಸೂಚಿಸುತ್ತದೆ. ಮೂರನೆಯದಾಗಿ, ಲೂಕರ ಶುಭ ಸಂದೇಶವು ಯೇಸು ಕಾರ್ಯಗತಗೊಳಿಸಿದ ವಿಶ್ವಾಸದ ಓಟವನ್ನು ಪ್ರಸ್ತುತಪಡಿಸುತ್ತದೆ. ಈ 3 ಅಂಶಗಳು ನಾವು ನಂಬಿಕೆಯ ಓಟವನ್ನು ಮುಂದುವರಿಸಬೇಕು ಮತ್ತು ಯೇಸುವಿನಂತೆಯೇ ಅದನ್ನು ಪೂರ್ಣಗೊಳಿಸಬೇಕು ಎಂದು ಉತ್ತೇಜಿಸುತ್ತವೆ. ನಮ್ಮ ಚಿಂತನೆಯ ಮೊದಲ ಅಂಶ ವಿಫಲ ಓಟದ ಸ್ಪರ್ಧೆಯ ಬಗ್ಗೆ. ಇಸ್ರಾಯೇಲರು ಜೀವಜಲದ ಬುಗ್ಗೆಯಾದ ಸರ್ವೇಶ್ವರನನ್ನು ತ್ಯಜಿಸಿದೆ ಮತ್ತು ಅವರು ತಮಗಾಗಿ ಪಾಳುಬಿದ್ದ ತೊಟ್ಟಿಗಳನ್ನು ಆರಿಸಿಕೊಂಡಿರುವುದು. ಇದರ ಫಲಿತಾಂಶ ಬರ, ಕ್ಷಾಮ ಮತ್ತು ಸಾವು. ಯೆರೆಮೀಯ ಗ್ರಂಥ ಅಧ್ಯಾಯ 38ರಲ್ಲಿ ಸಮುದಾಯವು ಬರಗಾಲದಲ್ಲಿ ಸಿಲುಕಿ ನಾಶವಾಗುತ್ತಿದ್ದಂತೆ ತೊಟ್ಟಿಗಳು ಸಾವಿನ ಸಂಕೇತಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಮೊದಲು ದೇವರ ಪ್ರವಾದಿಯಾದ ಯೆರೆಮೀಯನನ್ನು ಸಮುದಾಯ ತಿರಸ್ಕರಿಸುವುದನ್ನು, ತದನಂತರ ಜೆರುಸಲೇಮಿನ ಪತನವನ್ನು ನಾವು ನೋಡುತ್ತೇವೆ. ಯೆರೆಮೀಯನ ಮೂಲಕ ಸರ್ವೇಶ್ವರರ ನುಡಿಗಳನ್ನು ಕೇಳುವ ಬದಲು ಶಫತ್ಯ, ಗೆದಲ್ಯ, ಯೆಹುಕಲ್ ಮತ್ತು ಪಶೂರನಂತಹ ಆಸ್ಥಾನದ ಅಧಿಕಾರಿಗಳು ಪ್ರವಾದಿಯನ್ನು ಕೊಲ್ಲಲು ವಂಚಿಸುತ್ತಾರೆ. ಅವರು ಯೆರೆಮೀಯನನ್ನು ಪ್ರವಾದಿಯಾಗಿ ನೋಡುವುದಿಲ್ಲ. ಅವನ ಮೇಲೆ ಆರೋಪ ಹೊರಿಸುತ್ತಾರೆ ಮತ್ತು ದೋಷಾರೋಪಣೆ ಮಾಡುತ್ತಾರೆ. ಬಹುಶಃ ಯೆರೆಮೀಯನ ಮಾತುಗಳು ಕಠಿಣ ಮತ್ತು ಬೆದರಿಕೆಯೊಡ್ಡುವಂತಿರುವುದು. ರಾಜ ಚಿದ್ಕೀಯನು ತನ್ನ ಅಧಿಕಾರಿಗಳ ಮಾತನ್ನು ಕೇಳುತ್ತಾನೆ, ಆದರೆ ಯೆರೆಮೀಯನ ಮಾತನ್ನು ಕೇಳುವುದಿಲ್ಲ. ಯೆರೆಮೀಯನನ್ನು ಎಸೆಯಲ್ಪಟ್ಟ ಪಾಳುಬಿದ್ದ ಬಾವಿಯ ಚಿತ್ರಣವು ಜೆರುಸಲೇಮ್ ಎದುರಿಸುತ್ತಿರುವ ಬರಗಾಲವನ್ನು ಸೂಚಿಸುತ್ತದೆ ಮತ್ತು ಚಿದ್ಕೀಯನ ಮಗ ಮಲ್ಕೀಯನಿಗೆ ಸೇರಿದ ಪಾಳುಬಿದ್ದ ಆ ತೊಟ್ಟಿಯು ಬರಗಾಲದ ತೀವ್ರತೆಯನ್ನು ವಿವರಿಸುತ್ತದೆ. ಯೆಹೂದ್ಯದ ನಾಯಕರು ಯೆರೆಮೀಯನನ್ನು ಅಲ್ಲಿಗೆ ಎಸೆಯುವ ಮೂಲಕ ಅವರು ಜೀವಜಲದ ಬುಗ್ಗೆಯನ್ನು ತಿರಸ್ಕರಿಸುವುದನ್ನು ಎತ್ತಿ ತೋರಿಸುತ್ತದೆ. ಎಬೆದ್-ಮೆಲೆಕ್ ಸೂಚಿಸಿದಂತೆ ನೀರಿನ ಅಭಾವ ಮತ್ತು ಆಹಾರದ ಕೊರತೆ ಜುದೇಯದ ಜನರನ್ನು ಕಾಡುತ್ತಿತ್ತು. ಇಲ್ಲಿ ತೊಟ್ಟಿಯು ಯೆರೆಮೀಯನಿಗೆ ಕೇವಲ ಸೆರೆಮನೆಯಾಗಿರಲಿಲ್ಲ, ಬದಲಾಗಿ ಹಸಿವಿನಿಂದ ಸಾಯುವ ಕ್ರೂರ ಸ್ಥಳವಾಗಿತ್ತು. ಇದು ಸಾವಿನ ಸಂಕೇತವಾಗಿದೆ. ದೇವರ ವಾಕ್ಯವನ್ನು ಕೇಳಲು ವಿಫಲರಾದ ಜನರು ಪಾಳುಬಿದ್ದ ಬಾವಿಯನ್ನು ಅವಲಂಬಿಸುತ್ತಿದ್ದಾರೆ ಮತ್ತು ಅದು ಅಂತಿಮವಾಗಿ ಅವರ ವಿನಾಶಕ್ಕೆ ಕಾರಣವಾಗುತ್ತದೆ ಎಂದು ಅವರಿಗೆ ತಿಳಿಯದು. ನಾವು ಪಾಳುಬಿದ್ದ ಬಾವಿಯನ್ನು ಹೋಲುವ ನಮ್ಮ ವ್ಯವಸ್ಥೆಗಳನ್ನು ಅವಲಂಬಿಸಬಾರದು. ಬದಲಾಗಿ ದೇವರ ವಾಕ್ಯವನ್ನು ಅವಲಂಬಿಸಿರುವ ನಂಬಿಗಸ್ತ ಜನಾಂಗ ನಾವಾಗಬೇಕೆಂದು ಇದರ ಸೂಚನೆಯಾಗಿದೆ. ನಮ್ಮ ಚಿಂತನೆಯ ಎರಡನೆಯ ಅಂಶ ಪರಿಪೂರ್ಣಗೊಳಿಸಲ್ಪಟ್ಟ ವಿಶ್ವಾಸದ ಓಟದ ಸ್ಪರ್ಧೆ. ಯೇಸು ಪರಿಪೂರ್ಣ ಭರವಸೆಯ ಓಟಕ್ಕೆ ಮಾದರಿ. ಇಬ್ರಿಯರಿಗೆ ಬರೆದ ಪತ್ರವು ಸಾಕ್ಷಾತ್ಕಾರಗೊಳಿಸಿದ ಪರಿಪೂರ್ಣ ಓಟದ ಕಲ್ಪನೆಯನ್ನು ಪ್ರಸ್ತುತಪಡಿಸುತ್ತದೆ. ಪತ್ರದ ಲೇಖಕರು ಸೂಚಿಸುವಂತೆ ನಿಜವಾದ ಗುರಿ ವಿಶ್ವಾಸದ ಓಟದ ಸ್ಪರ್ಧೆಯಲ್ಲಿ ಸ್ಥಿರಚಿತ್ತದಿಂದ ಭಾಗವಹಿಸುವುದು. ಇದರ ಮಾದರಿ ಯೇಸು. ಅವರು ನಂಬಿಕೆ ಎಂಬ ಓಟದ ಸ್ಪರ್ಧೆಯ ಪ್ರವರ್ತಕರು ಮತ್ತು ಪರಿಪೂರ್ಣತಾವಾದಿ. ಅವರು ನಿಜವಾದ ಶ್ರೇಷ್ಠ ಯಾಜಕರು ಮತ್ತು ನಮ್ಮ ಶಾಶ್ವತ ಮಧ್ಯಸ್ಥಗಾರರು. ಇದರಿಂದ ಸಮುದಾಯವು ಯೇಸುವಿನ ದೃಷ್ಟಿಯನ್ನು ಕಳೆದುಕೊಳ್ಳದಂತೆ ಪ್ರೋತ್ಸಾಹಿಸಲಾಗುತ್ತದೆ. ಅಂದರೆ ಪಾಪಿಗಳಿಂದ ಬರುವ ವಿರೋಧವನ್ನು ಜಯಿಸುವಲ್ಲಿ ಯೇಸುವೇ ನಮಗೆ ಪಾಠ. ಬಿಟ್ಟುಕೊಡದೆ ಯೇಸುವಿನಂತೆ ಮರಣದ ಹಂತದವರೆಗೆ ಪಾಪದ ವಿರುದ್ಧ ಹೋರಾಡುವುದೇ ನಮ್ಮ ಜೀವನದ ಗುರಿಯಾಗಿದೆ. ನಮ್ಮ ಚಿಂತನೆಯ ಮೂರನೆಯ ಅಂಶ ವಿಶ್ವಾಸವೆಂಬ ಓಟದ ವಾಸ್ತವಿಕತೆ. ಇದು ಯೇಸು ಕಾರ್ಯಗತಗೊಳಿಸಿದ ವಿಶ್ವಾಸದ ಓಟ. ಲೂಕರ ಶುಭ ಸಂದೇಶ ಅಧ್ಯಾಯ 12 ವಾಕ್ಯಗಳು 49ರಿಂದ 53ರವರೆಗೆ ನಾವು ನೋಡುವಂತೆ
ಯೇಸುವಿನ ನುಡಿಗಳು ಯವಾನ್ನರ ಶುಭ ಸಂದೇಶದಲ್ಲಿರುವ ನಾನೇ ಎಂಬ ಹೇಳುವಿಕೆಗಳ ಹೋಲಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಹೇಳಿಕೆಗಳ ನಡುವೆ ನಾವು ಕಟ್ಟುನಿಟ್ಟಾದ ಹೋಲಿಕೆಯನ್ನು ಮಾಡುತ್ತಿಲ್ಲ, ಆದರೆ ಕೆಲವು ಅಂಶಗಳನ್ನು ಒತ್ತಿ ಹೇಳುತ್ತೇವೆ. ಯೇಸು ತಮ್ಮ ಸೇವಾ ಕಾರ್ಯದ ಹಾದಿಯಲ್ಲಿರುವಾಗ ತನ್ನ ವಿರುದ್ಧ ತೀವ್ರ ವಿರೋಧಗಳು ಹೆಚ್ಚುತ್ತಿರುವ ಅರಿವು ಅವರಿಗಿತ್ತು. ನಂತರದ ಹಂತದಲ್ಲಿ ಯೇಸುವಿನ ಶಿಲುಬೆಗೇರಿಸುವಿಕೆಯೊಂದಿಗೆ ನಾವು ಇದನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಬಹುದು. ಯೇಸುವಿನ ನುಡಿಗಳು ಕಠಿಣವಾಗಿವೆ. ಬೆಂಕಿ, ವಿನಾಶ ಮತ್ತು ವಿಭಜನೆಯ ಬಗ್ಗೆ ಯೇಸು ಮಾತನಾಡುತ್ತಾರೆ. ಜನರು ಈ ಲೌಕಿಕ ಶಾಂತಿಗಾಗಿ ಹಾತೊರೆಯುತ್ತಿರುವಾಗ ಯೇಸು ನೀರಿನಿಂದ ಮಾತ್ರವಲ್ಲ, ಅಗ್ನಿಯೊಂದಿಗೆ ಪಡೆಯುವ ವಿಶಿಷ್ಟವಾದ ದೀಕ್ಷಾಸ್ನಾನದ ಕುರಿತು ಮಾತನಾಡುತ್ತಾರೆ. ಅದು ಆತನು ಒಳಗಾಗಬೇಕಾದ ದೀಕ್ಷಾಸ್ನಾನ. ಇದು ಆತನ ಸೇವೆಯ ಗುರಿಯಾಗಿದೆ ಮತ್ತು ಅದನ್ನು ಆತನು ಪೂರೈಸಲೇಬೇಕು. ಇದು ಯೇಸುವಿನ ಮರಣ ಮತ್ತು ಮಹಿಮೆಯ ಹಾದಿ. ಇದು ಇಡೀ ಕ್ರಿಸ್ತನ ಜೀವನ ಘಟನೆ. ಶಾಂತಿಯು ಈ ದೀಕ್ಷಾಸ್ನಾನದ ಫಲವಾಗಿರಬೇಕು. ಇದನ್ನರಿತರೆ ನಾವು ಕ್ರಿಸ್ತನ ಶಾಂತಿಯನ್ನು ಮಾತ್ರ ಹಂಬಲಿಸುತ್ತೇವೆ. ಅದು ಇಹಲೋಕದ ಸಾಮ್ರಾಜ್ಯಗಳು ಸ್ಥಾಪಿಸಿದ ಐಹಿಕ ಶಾಂತಿಯಲ್ಲ. ನಮ್ಮ ಚಿಂತನೆಯ ಕೊನೆಯ ಭಾಗ, ವಿಶ್ವಾಸವೇ ನಮ್ಮ ಓಟದ ಗುರಿ ಎಂಬ ವಿಷಯವು ನಮ್ಮ ನಂಬಿಕೆಯ ಜೀವನದಲ್ಲಿ ನಾವು ಎದುರಿಸುವ ತೊಂದರೆಗಳನ್ನು ನಿರ್ವಹಿಸುವಲ್ಲಿ ಕ್ರಿಸ್ತನ ಮಾದರಿಯನ್ನು ಅನುಸರಿಸಲು ಮತ್ತು ನಮ್ಮ ಅಂತಿಮ ಗುರಿಯಾಗಿ ಕ್ರಿಸ್ತನ ಶಾಂತಿಯನ್ನು ಮಾತ್ರ ಹುಡುಕಲು ನಾವು ಆಹ್ವಾನಿಸಲ್ಪಟ್ಟಿದ್ದೇವೆ ಎಂದು ತೋರಿಸುತ್ತದೆ. ಯೆರೆಮೀಯನನ್ನು ಸಾವಿನ ಹಂತಕ್ಕೆ ತಳ್ಳಲಾಯಿತು, ಆದರೆ ಅವನು ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳಲಿಲ್ಲ. ಯೇಸುವನ್ನು ಸಾವಿನ ಹಂತಕ್ಕೆ ಕೊಂಡೊಯ್ಯಲಾಯಿತು, ಆದರೆ ಅವರು ವಿಜಯಶಾಲಿಯಾಗಿ ಉಳಿದರು ಮತ್ತು ಜಯಿಸಿದರು. ಕ್ರೈಸ್ತಿಯ ನಂಬಿಕೆಯ ಓಟದಲ್ಲಿ ನಾವು ಧೈರ್ಯಶಾಲಿ ಓಟಗಾರರಾಗಲು ಮತ್ತು ನಿಷ್ಠೆಯಿಂದ ದೇವರ ವಾಕ್ಯಗಳನ್ನು ಆಲಿಸಲು ಈ ಚಿಂತನೆಗಳು ನಮಗೆ ಸ್ಫೂರ್ತಿ ನೀಡಲಿ ಎಂದು ಆಶಿಸುತ್ತೇನೆ. ಹಾಗೆಯೇ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು.